ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ವಾರ ಒಂದು ರೀತಿಯಲ್ಲಿ ಭಾರಿ ಚಾಲೆಂಜಿಂಗ್ ವಾರ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿರುವಂತಹ ಬಹುತೇಕ ಸ್ಪರ್ಧಿಗಳು ಘಟಾನುಘಟಿ ಸ್ಪರ್ಧಿಗಳೇ. ಯಾರೇ ಹೋದರೂ ಕೂಡ ಒಂದೊಳ್ಳೆ ಸ್ಪರ್ಧೆಯನ್ನು ಬಿಗ್ ಬಾಸ್ ಮನೆ ಕಳೆದುಕೊಳ್ತು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗೋದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಈ ವಾರ ನಾಮಿನೇಟ್ ಆಗಿರೋದು ಒಬ್ಬರಲ್ಲ ಇಬ್ಬರಲ್ಲ 10 ಜನ ಸ್ಪರ್ಧಿಗಳು. ಹೌದು, ಬಹುತೇಕ ಎಲ್ಲ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ 3 ಸ್ವಲ್ಪ ಡೇಂಜರ್ ಝೋನಲ್ಲಿ ಇದ್ದರೂ ಕೂಡ ಇನ್ನುಳಿದಂತಹ 7ಕ್ಕೆ 7 ಜನರು ಕೂಡ ಒಳ್ಳೊಳ್ಳೆ ಫಾರ್ಮ್ನಲ್ಲಿರುವಂಥ ಸ್ಪರ್ಧಿಗಳೇ. ಹಾಗಾದರೆ ಈ ವಾರ ಹೊರಗಡೆ ಹೋಗುವಂಥ ಸ್ಪರ್ಧಿ ಯಾರು ಕೂಡ ನಿರೀಕ್ಷೆ ಮಾಡದಂಥ ಸ್ಪರ್ಧಿಯೇ ಈ ವಾರ ಹೊರಗಡೆ ಹೋಗಬಹುದಾ ಅನ್ನುವಂಥ ವಿಚಾರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಶನಿವಾರ ಮತ್ತು ಭಾನುವಾರ ಬಂತು ಅಂತ ಹೇಳಿದ್ರೆ ಸಹಜವಾಗಿ ಎದೆ ಬಡಿತ ಹೆಚ್ಚಾಗ್ತದೆ. ಒಂದು ಕಡೆ ಗುಡ್ ನ್ಯೂಸ್ಗಳು, ಮತ್ತೊಂದು ಕಡೆ ಬ್ಯಾಡ್ ನ್ಯೂಸ್ಗಳು, ಇನ್ನೊಂದು ಕಡೆ ಶಾಕಿಂಗ್ ಸುದ್ದಿಗಳು ಎಲ್ಲವೂ ಕೂಡ ಪಡಿಸೋದಕ್ಕೆ ಶುರು ಮಾಡ್ತವೆ. ಅದರಲ್ಲೂ ಕೂಡ ಶನಿವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಬರುವಂಥ ಟಾಪಿಕ್ಗಳ ಬಗ್ಗೆ ಸಹಜವಾಗಿ ಆತಂಕ ಎಲ್ಲರಲ್ಲೂ ಕೂಡ ಇರ್ತದೆ. ಯಾರಿಗೆ ಇವತ್ತು ಗ್ರಾಚಾರ ಕೆಟ್ಟಿದೆ, ಯಾರಿಗೆ ಬೆಂಡೆತ್ತಾರೆ ಕಿಚ್ಚ ಸುದೀಪ್ ಅನ್ನುವಂಥ ಆತಂಕ ಒಂದು ಕಡೆ ಆದರೆ, ಒಂದಷ್ಟು ಜನರಿಗೆ ನಿರಾಳತೆ, ನಮ್ಮ ಸುದ್ದಿಗೆ ಕಿಚ್ಚ ಸುದೀಪ್ ಅವರು ಬರೋದಿಲ್ಲ ಅನ್ನುವಂಥದ್ದು. ಹಾಗೆಯೇ ಪ್ರತಿ ವಾರದಂತೆ ಈ ವಾರವೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಆ್ಯಸ್ ಇಟ್ ಈಸ್ ನಡೆಯಲಿದೆ. ಆರಂಭದ 3 ವಾರಗಳಲ್ಲಿ ಮಾತ್ರ ಭಿನ್ನತೆ ಇತ್ತು, ಈಗ ಅದೇ ಕಾಮನ್ ಆಗಿದೆ ಈ ಬಾರಿಯ ಬಿಗ್ ಬಾಸ್. ಹಾಗಾಗಿ ಈ ವಾರವೂ ಕೂಡ ಆ್ಯಸ್ ಇಟ್ ಈಸ್ ನಾಮಿನೇಷನ್ ಪ್ರಕ್ರಿಯೆ ಏನು ನಡೆದಿತ್ತಲ್ವ, ಅದರ ಪ್ರಕಾರನೇ ಎಲಿಮಿನೇಷನ್ ಕೂಡ ನಡೆಯಲಿದೆ. ಈಗ ನಾಮಿನೇಟೆಡ್ ಆಗಿರುವಂಥವರ 10 ಜನರ ಪಟ್ಟಿಯನ್ನು ನೋಡಿದ್ರೆ ಬಹುಶಃ ಈ ವಾರ ಒಬ್ಬ ಖಡಕ್ ಸ್ಪರ್ಧಿಯ ಹೊರಗಡೆ ಹೋಗೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಾದರೆ ನಾಮಿನೇಟ್ ಆಗಿರೋರು ಯಾರು ಅನ್ನೋದನ್ನು ಮೊದಲಿಗೆ ನೋಡಿಬಿಡೋಣ. ಈಗ ನಾಮಿನೇಟ್ ಆಗಿರೋರಂಥ ಹೆಸರನ್ನು ನೋಡ್ತಾ ಹೋದರೆ, ಒಂದು ಅಶ್ವಿನಿ ಗೌಡ ಅವರು, 2ನೇದು ಜಾನ್ವಿ ಅವರು, 3ನೇದು ಧ್ರುವಂತ್ ಅವರು, 4ನೇದು ಮಾಳು ಅವರು. ಇಷ್ಟು ಜನರು ಕೂಡ ಮೊದಲ ಹಂತದಲ್ಲಿ ನಾಮಿನೇಟ್ ಆಗಿದ್ದಾರೆ. ಇವರ ಜೊತೆಗೆ ರಕ್ಷಿತಾ ಕೂಡ ನಾಮಿನೇಟ್ ಆಗಿದ್ದಾರೆ, ಸ್ಪಂದನ ಹಾಗೂ ರಿಷಾ ಗೌಡ ಇವರು ಕೂಡ ನಾಮಿನೇಟ್ ಆಗಿದ್ದಾರೆ. ಇನ್ನು ಸೂರಜ್ ಸಿಂಘು ಕೂಡ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಸೂರಜ್ ಹೋದ್ಮೇಲೆ ರಾಶಿಕಾ ಕೂಡ ನಾಮಿನೇಟ್ ಆಗಬೇಕಲ್ವಾ, ರಾಶಿಕನೂ ಕೂಡ ನಾಮಿನೇಟ್ ಆಗಿದ್ದಾರೆ. ಇದರ ಜೊತೆಗೆ ಅಭಿಷೇಕ್, ದತ್ತುಪುತ್ರ ಅಭಿಷೇಕ್ ಕೂಡ ಈಗ ನಾಮಿನೇಟ್ ಆಗಿದ್ದಾರೆ. ಹೀಗಾಗಿ ಈ 10 ಜನರಲ್ಲಿ ಯಾರೋ ಒಬ್ಬರು ಈ ವಾರ ಹೊರಗಡೆ ಹೋಗೋದು ಫಿಕ್ಸ್ ಅನ್ನೋದು ಗೊತ್ತಾಗಿದೆ. ಈ 10ಕ್ಕೆ 10 ಜನರು ಕೂಡ ಅವರವರ ಆಟದ ಶೈಲಿಯಲ್ಲಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳೇ. ಈಗ ಅಶ್ವಿನಿನ ತಗೊಳ್ಳಿ, ಜಾಹ್ನವಿನ ತಗೊಳ್ಳಿ, ಅವರಿಬ್ಬರದ್ದು ಬೇರೆ ರೀತಿಯಾದಂಥ ಆಟಗಳು. ಅದು ಹೊರತುಪಡಿಸಿದರೆ ಧ್ರುವಂತದ್ದು ಮತ್ತೊಂದು ರೀತಿಯಾದಂಥ ಆಟ, ಇನ್ನು ಅಭಿಷೇಕದು ಮತ್ತೊಂದು ರೀತಿಯಾದಂಥ ಆಟ, ಮಾಳು ರಕ್ಷಿತಾ ಇನ್ನೊಂದು ರೀತಿಯಾದಂಥ ಆಟ, ಸ್ಪಂದನ ರಿಷಾ ಗೌಡ ಸೂರಜು ರಾಶಿಕಾ ಇವರು 4 ಜನರದು ಮತ್ತೊಂದು ಶೈಲಿ ಆಟ. ಹೀಗೆ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ಆಟದ ಶೈಲಿಗಳು, ಬೇರೆ ಬೇರೆ ರೀತಿಯಲ್ಲಿ ಆಟವನ್ನು ಆಡ್ಕೊಂಡು ಇಲ್ಲಿವರೆಗೆ ಬಂದವರು. ಈ ಬಾರಿ ನಾಮಿನೇಟ್ ಆಗಿದ್ದು ಕೂಡ ಬಲು ವಿಚಿತ್ರವಾಗಿಯೇ ನಾಮಿನೇಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಜಾನ್ವಿ ಈ ವಾರ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೂಡ ಹೊರಗಡೆ ಹೋದರೆ ಭಾರಿ ಒಳ್ಳೆಯದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಯಾಕೆಂತ ಹೇಳಿದ್ರೆ ಇವರು ನೇರವಾಗಿ ನಾಮಿನೇಟ್ ಆಗಿದ್ದು ಮತ್ತು ಯಾಕೆ ಬಿಗ್ ಬಾಸ್ನ ಮೂಲ ನಿಯಮಗಳನ್ನು ಇವರು ಮರೆತಂಥ ಕಾರಣಕ್ಕೋಸ್ಕರ, ಅಥವಾ ಅದನ್ನು ಧಿಕ್ಕರಿಸಿ ನಡೆದಂಥ ಕಾರಣಕ್ಕೋಸ್ಕರ. ಮರೆತಿದ್ದಲ್ಲ, ಧಿಕ್ಕರಿಸಿ ನಡೆದಿತ್ತು ಆ ಕಾರಣಕ್ಕೋಸ್ಕರ. ಹೀಗಾಗಿ ಇಷ್ಟು ಟೈಮು ಏನು ಲಕ್ನಿಂದ ಉಳಿತಿದ್ರಲ್ಲ, ಈ ಬಾರಿ ಲಕ್ನಿಂದ ಉಳಿಯುವಂಥ ಮಾತೇ ಇರಬಾರ್ದು, ಇವರನ್ನು ಹೊರಗಡೆ ಕಳಿಸ್ಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಿದೆ. ನೋಡೋಣ. ಇದರ ಜೊತೆಗೆ ಮತ್ತೆ 3 ಲಕ್ನಿಂದ ಉಳಿತಾನೆ ಇದ್ದಾರೆ. ಅವ್ರು ಯಾರು ಅಂತೇಳಿ ನೋಡಿದ್ರೆ, ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯರ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಲಕ್ನಿಂದ ಹಲವು ಸಲ ಹಲವರು ಉಳ್ಕೊಂಡಿದ್ದಾರೆ. ಹೀಗೆ ಈ ವಾರವೂ ಕೂಡ ಈ ಸಂಚಿಕೆಯಲ್ಲೂ ಕೂಡ ಅಥವಾ ಈ ಸೀಸನ್ನಲ್ಲೂ ಕೂಡ ಅದೇ ರೀತಿ ಹಲವು ಸ್ಪರ್ಧಿಗಳು ಉಳ್ಕೊಳ್ತಿದ್ದಾರೆ ಅನ್ನುವಂಥ ಮಾತುಗಳು ಬಿಗ್ ಬಾಸ್ನ ವೀಕ್ಷಕರ ವಲಯದಲ್ಲಿ ಬರ್ತಿದೆ. ಈ ಬಾರಿ ಲಕ್ನಿಂದ ಉಳಿದುಕೊಂಡವರೆಲ್ಲ ನಾಮಿನೇಟ್ ಆಗಿದ್ದಾರೆ. ಈ ಬಾರಿ ಉಳಿದುಕೊಳ್ಬೇಕು ಅಂತ ಹೇಳಿದ್ರೆ ಲಕ್ ವರ್ಕ್ ಆಗಲ್ಲ, ಬ್ಯಾಡ್ ಲಕ್ ಅನ್ನಂಗಿಲ್ಲ, ಕೆಪಾಸಿಟಿ ಅಷ್ಟೇ ಮ್ಯಾಟ್ರ್ ಆಗಬೇಕು ಅನ್ನೋದು ಅಭಿಪ್ರಾಯ. ಈ ವೀಕ್ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಸಾಲನ್ನು ನೋಡಿದ್ರೆ ಸಖತ್ ಮಜಾ ಇದ್ದಾರೆ. ಹಲವು ವಾರಗಳು ನಾಮಿನೇಷನ್ ಅನ್ನೋಂಥ ಚಕ್ರವ್ಯೂಹದಿಂದ ಹೇಗೆ ಪಾರಾಗ್ತಿದ್ರೋ ಅವರು ಈ ಬಾರಿ ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ. ಭಾನುವಾರ SR ರೌಂಡ್ನಲ್ಲಿ ಅಭಿ ಬಗ್ಗೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಬಂದಿತ್ತು. ಅದಕ್ಕೆ ಅಭಿ ಕೂಡ ಆನ್ಸರ್ ಮಾಡಿದರು. ನಾನು ಉಳಿದುಕೊಂಡಿರೋದು ಲಕ್ನಿಂದಲ್ಲ, ಪರಿಶ್ರಮದಿಂದ ಅಂತೇಳಿ ಹೇಳಿದರು. ಎಷ್ಟು ಜನಕ್ಕೆ ಈ ವಾದ ಸರಿ ಅನ್ನಿಸ್ತೋ ಗೊತ್ತಿಲ್ಲ, ಬಟ್ ಈ ವಾರ ಅಂತೂ ಅಭಿ ಖಂಡಿತವಾಗ್ಲೂ ಕೂಡ ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಅಶ್ವಿನಿಯ ಸಂಘ. ಹೌದು, ಬಹುಶಃ ನಿನ್ನೆ ಸ್ಟೋರಿಯನ್ನು ನೀವು ನೋಡಿರ್ತೀರಾ.
ಅಶ್ವಿನಿಗೆ ಮತ್ತೊಬ್ಬ ದತ್ತು ಪುತ್ರ ಸಿಕ್ಕಿದ್ದಾನೆ ಅಂತೇಳಿ. ಅಂದರೆ ಇಲ್ಲಿ ಅಶ್ವಿನಿ ಯಾರನ್ನಾದರೂ ಒಬ್ಬರನ್ನ ಕ್ಲೋಸ್ ಮಾಡ್ಕೊಳ್ತಾರೆ. ತಮ್ಮದೊಂದು ಅಷ್ಟು ಪಾಯಿಂಟ್ಗಳನ್ನು ಅವರ ತಲೆಗೆ ತುಂಬುವಂತಹ ಯತ್ನವನ್ನು ಮಾಡೋದಕ್ಕೆ ಯಾರನ್ನಾದರೂ ಕ್ಲೋಸನ್ನು ಮಾಡ್ಕೊಳ್ತಾರೆ. ಈಗ ನೋಡಿ, ಕಳೆದ ವಾರದ ಆರಂಭದಲ್ಲಿ ಅಥವಾ ಈ ವಾರದಲ್ಲಿ ಧ್ರುವಂತ್ ಜೊತೆಗೆ ಅಶ್ವಿನಿ ಹೆಚ್ಚು ಕ್ಲೋಸ್ ಆಗಿದ್ದರು. ಯಾವಾಗ ಧ್ರುವಂತಿಗೆ ಅಶ್ವಿನಿ ಅಸಲಿ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಯಿತೋ, ಈಗ ಅದು ಹಾಗೆ ದೂರದ ಬೆಟ್ಟ ನುಣ್ಣಗೆ. ಆರಂಭದಲ್ಲಿ ಗೊತ್ತಾಗಲ್ಲ ಅಶ್ವಿನಿ ಏನು ಎಂತ ಅಂತೇಳಿ ಗೊತ್ತಾಗಲ್ಲ. ಅಶ್ವಿನಿ ಜೊತೆಗೆ ಸ್ವಲ್ಪ ಬೆರೆತಾಗ ಬಹುಶಃ ಅವರ ಗುಣ ಗೊತ್ತಾಗ್ತದೆ. ಆನಂತರ ಅವ್ರು ಯಾರು ಕೂಡ ಅವ್ರ ಜೊತೆಗೆ ಇರೋದಿಲ್ಲ. ಈಗ ನೋಡಿ, ಹೊರಗಡೆ ಬಂದಿರುವಂಥ ಕಾಕ್ರೋಚ್ ಸುದ್ದಿ ಹೋದಲ್ಲಿ ಬಂದಲ್ಲಿ ಇದೇ ವಿಚಾರವನ್ನು ಹೇಳ್ತಿರೋದು. ನಾನು ಅಶ್ವಿನಿಯ ಸಂಘವನ್ನು ಒಂದು ಮಾಡದೇ ಇದ್ದಿದ್ರೆ ಬಹುಶಃ ಇನ್ನೊಂದಷ್ಟು ದಿನಗಳ ಕಾಲ ಅಲ್ಲಿ ಇರೋಂಥ ಅವಕಾಶ ಇತ್ತು. ನಾನು ತಪ್ಪು ಮಾಡಿದೆ ಅಂತೇಳಿ. ಕಾಕ್ರೋಚ್ ಸುದ್ದಿ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತಾರೆ. ಅಶ್ವಿನಿಯ ಸಂಘವನ್ನು ಬಿಟ್ಟರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಸರ್ವೈವಲ್ ಆಗುವಂಥ ಅವಕಾಶ ಇರ್ತದೆ ಅಂತೇಳಿ. ಈಗ ಸೂರಜ್ ಕೂಡ ಇದೇ ರೀತಿ ಒಂದಷ್ಟು ಈಗ ಅಶ್ವಿನಿಗೆ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಮಾಡ್ತಿದ್ದಾನೆ. ಅದ್ರ ಜೊತೆಗೆ ಧನುಷು, ಅದ್ರ ಜೊತೆಗೆ ಅಭಿಷೇಕು, ಈ ಮೂವರು ಕೂಡ ಈಗ ಅಶ್ವಿನಿಗೆ ನಿಧಾನಕ್ಕೆ ಬಕೆಟ್ ಹಿಡಿತಾ ಇದ್ದಾರೆ. ಈ ಬಕೆಟ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಥವಾ ಯಾವ ರೀತಿ ನಾಳೆ ಇವರಿಗೆ ರಿಟರ್ನ್ ಹೊಡೆಯುತ್ತೆ ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಬಹುಶಃ ಇವರಿಗೆ ಇದ್ದಂತಿಲ್ಲ. ಇವತ್ತೆಲ್ಲ ನಾಳೆ ರಿಟರ್ನ್ ಹೊಡೆಯೋದೆ, ಅದರಲ್ಲೇನು ಕೂಡ ಡೌಟ್ ಬೇಡ. ಬಟ್ ಈಗ ಸದ್ಯಕ್ಕೆ ಬಕೆಟ್ ಹಿಡಿತೀವಂತ ಇವರಿಗೆ ಇದರ ಬಗ್ಗೆ ಅರಿವಿಲ್ಲ. ಇಲ್ಲಿ ಒಂದು ಅಭಿಷೇಕು ಎಷ್ಟೇ ಅಶ್ವಿನಿಗೆ ಬಕೆಟ್ ಹಿಡಿದ್ರು ಕೂಡ ನಾಳೆ ಏನಾದರೂ ಒಂದು ವಿಚಾರ ಬಂತು ಅಂತ ಹೇಳಿದ್ರೆ ಬುಡಕ್ಕೆ ಬಿಸಿನೀರನ್ನು ಕಾಯಿಸೋದ್ರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಧ್ರುವಂತಿಗೆ ನೋಡಿ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಟಾಸ್ಕ್ನಲ್ಲೇ ಆಡೋದಕ್ಕೆ ಅವಕಾಶವನ್ನೇ ಕೊಡಲಿಕ್ಕೆ ಮುಂದಾಗಲಿಲ್ಲ. ಯಾವಾಗ ಧ್ರುವಂತು ಸಿಡಿದಿದ್ರೋ ಅದಾದ ಬಳಿಕ ಇನ್ನೂ ಏನು ಬೇರೆ ಟೀಮಿಗೆ ಧ್ರುವಂತು ಹೋಗೇ ಬಿಡ್ತಾನೆ ಅನ್ನೋಂಥ ಟೈಮಿಗೆ ಅವಕಾಶವನ್ನು ಕೊಟ್ಟರು. ಆ ರೀತಿ ಭಾರೀ ಲೆಕ್ಕಾಚಾರವನ್ನು ಮಾಡಿ ಅಶ್ವಿನಿ ಆಟವನ್ನು ಆಡ್ತಿರುವಂಥದ್ದು. ಅದೇ ರೀತಿ ಈಗಲೂ ಕೂಡ ಧನುಷ್ಗಾಗಿರ್ಬೋದು, ಅಭಿಷೇಕ್ಗಾಗಿರ್ಬೋದು. ಅಭಿಷೇಕ್ ಬಂದು ಹೇಳೋದೇನು ಡೈಲಾಗ್ ನೋಡಿ, ನಮ್ಮ ತಾಯಿ ಥರ ನೀವು, ನಿಮ್ಮ ಜೊತೆಗೆ ನಾವಿದ್ದೀವಿ, ಯಾರೂ ಇಲ್ಲ ಅನ್ನುವಂಥ ಭಾವನೆ ಬೇಡ. ಎಲ್ಲ ಡೈಲಾಗ್ಗಳಿಗೂ ಕೂಡ ಉತ್ತರ ಬಹುಶಃ ಅಶ್ವಿನಿ ಕೆಲವೇ ದಿನಗಳಲ್ಲಿ ಕೊಡ್ತಾರೆ. ಯಾರ ತಾಯಿ, ಯಾರ ಮಕ್ಕಳು ಎಲ್ಲದೂ ಕೂಡ ಬಹುಶಃ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಇದೇ ರೀತಿ ಉಳಿದ್ರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಭಿಷೇಕ್ ಉಳಿದ್ರೆ ಬಹುಶಃ ಗೊತ್ತಾಗುತ್ತೆ. ಅಭಿಷೇಕು ಈ ವಾರ ಒಂದಷ್ಟು ಅದೃಷ್ಟದಿಂದ ಮೇಲೆ ಬಂದವರೇ ಹೊರತು ಈ ವಾರವೂ ಕೂಡ ಈ ಅಭಿಷೇಕಿಗೆ ಲಕ್ ಕೈ ಹಿಡಿಯುತ್ತಾ ಇಲ್ವಾ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನೊಂದು ಕಡೆ ಇದೇ ರೀತಿ ಲಕ್ನಿಂದ ಸಾಕಷ್ಟು ಜನ ಸ್ಪರ್ಧಿಗಳಿದ್ದಾರೆ. ಇನ್ನೊಂದು ಸ್ಪಂದನ ಕೂಡ ಲಕ್ನಿಂದನೇ ಇದ್ದಾರೆ ಅನ್ನುವಂಥದ್ದು ಹಲವರ ಅಭಿಪ್ರಾಯ. ಇದು ವೀಕ್ಷಕರ ಅಭಿಪ್ರಾಯವೂ ಕೂಡ ಹೌದು. ಮನೆಯಲ್ಲಿ ಜಾಹ್ನವಿ ಕೂಡ ಈ ಬಗ್ಗೆ ಗಂಭೀರವಾದಂಥ ಆರೋಪವನ್ನು ಮಾಡಿ ವೀಕೆಂಡ್ನಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಸ್ಪಂದನ ಅವ್ರನ್ನ ಚಾನಲ್ ಅವರು ಉಳಿಸ್ಕೊಳ್ತಿದ್ದಾರೆ, ಅವರಿಗೆ ಲಕ್ ಕೈ ಹಿಡಿತಿದ್ದೋ ಗೊತ್ತಿಲ್ಲ, ಪರ್ಫಾರ್ಮೆನ್ಸ್ ಅಂತೂ ಕೈ ಹಿಡಿತಿಲ್ಲ, ಜೊತೆಗೆ ಕಲರ್ಸ್ ವಾಹಿನಿಯವರಂತೂ ಆಕೆಯ ಕೈಯನ್ನು ಬಿಡ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಪುಷ್ ಮಾಡ್ತಿದ್ದಾರೆ ಸ್ಪಂದನನ್ನು ಉಳಿಸ್ಕೊಳ್ತಾರೆ ಅನ್ನುವಂಥದ್ದು. ಇನ್ನು ಮಾಳು ವಿಚಾರಕ್ಕೆ ಬಂದರೆ ತುಂಬ ನೆಗೆಟಿವ್ ಪಾಯಿಂಟ್ಸ್ಗಳೇ ವೀಕ್ಷಕರು ಹಾಕ್ತಾ ಇದ್ದಾರೆ. ಈ ವಾರ ಮಾಳುವಿಗೆ ಈಸಿ ಅಂತೂ ಇಲ್ಲ. ಅವರನ್ನು ಕಾಪಾಡಬೇಕಾಗಿರೋದು ವೀಕ್ಷಕರು ಮಾತ್ರ. ಒಂದು ವೇಳೆ ವೋಟ್ ಹಾಕದೇ ಇದ್ದರೆ ಮಾಳುಗೆ 100% ಹೊರಗಡೆ ಬರುವಂಥ ಚಾನ್ಸಸ್ ಇದೆ. ಅದೇ ರೀತಿ ಸೂರಜ್ ಕೂಡ ಈ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ವೈಲ್ಡ್ ಕಾರ್ಡ್ನಿಂದ ಎಂಟ್ರಿ ಆದಂತಹ ಸೂರಜು ಮೊದಲ ವಾರ ಸದ್ದು ಮಾಡಿದರು, ಆನಂತರ ಡಲ್ ಆದರು. ಈಗ ಈ ಸೂರಜು ರಾಶಿಕಾ ಜೊತೆಗೂ ಕೂಡ ಕೆಲವೊಂದಷ್ಟು ಈ ಲವ್ ಸೀನ್ಗಳನ್ನು ಏನು ಕ್ರಿಯೇಟ್ ಮಾಡ್ತಿದ್ರು, ಅದರಿಂದ ಕೂಡ ಅಂತರವನ್ನು ಕಾಪಾಡ್ತಿರೋದು ಎಲ್ಲೋ ಒಂದು ಕಡೆ ಈ ಸೂರಜ್ ಕೂಡ ಹೊರಗಡೆ ಬರುವಂಥ ಚಾನ್ಸ್ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಬಟ್ ಬಹುತೇಕ ಜನರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇವರೆಲ್ಲರಿಗಿಂತನೂ ಕೂಡ ಜಾಹ್ನವಿ ಅಥವಾ ಅಶ್ವಿನಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಬಂದರೆ ಬೆಟರ್ ಸರ್. ಆಟನೂ ಕೂಡ ಇಂಪ್ರೂವ್ ಆಗ್ತದೆ, ಆಟದ ಶೈಲಿಯೂ ಕೂಡ ಬದಲಾಗ್ತದೆ ಅನ್ನುವಂಥದ್ದು. ಬಟ್ ಇವರಿಬ್ಬರೂ ಕೂಡ ಕಳಿಸೋದಿಲ್ಲ, ಬರೆದಿಟ್ಕೊಳ್ಳಿ. ಯಾಕೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬಾರಿ ನಾಮಿನೇಟ್ ಆದವರು ಮತ್ತು ಹೊರಗಡೆ ಬರೋರ ಪಟ್ಟಿಯನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಯಾರು ಬಂದರೆ ಬೆಟರ್ ಅಂತೇಳಿ ಅನಿಸುತ್ತೆ ಈ 10 ಜನರಲ್ಲಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್ಗೆ.